ಎಕ್ಸಿಟ್ ಪೋಲ್ಗಳನ್ನ ನಂಬಲ್ಲ ಅಂತ ಕಾಂಗ್ರೆಸ್ ನಾಯಕರು ಹೇಳ್ತಾ ಇದ್ದಾರೆ. ಇದಕ್ಕೆ ಪರೋಕ್ಷವಾಗಿ ಎಚ್ಡಿಕೆ ಕಾಂಗ್ರೆಸ್ ನಾಯಕರ ವಿರುದ್ಧ ಕಿಡಿಕಾರಿದ್ದಾರೆ. ನಾಳೆ ಮಧ್ಯಾಹ್ನದವರೆಗೂ ಕಾಂಗ್ರೆಸ್ ನಾಯಕರು ಹೇಳಿಕೆ ನೀಡಲಿ. ನಾನು ಯಾಕೆ ಕಾಂಗ್ರೆಸ್ ನಾಯಕರ ಸಂತೋಷಕ್ಕೆ ಅಡ್ಡಿಪಡಿಸಲಿ? ರಾಜ್ಯದಲ್ಲಿ ಜೆಡಿಎಸ್ 3 ಸ್ಥಾನಗಳಲ್ಲೂ ಗೆಲ್ಲತ್ತೆ ಅಂತ ಮಾಜಿ ಸಿಎಂ ಎಚ್ಡಿಕೆ ಹೇಳಿಕೆ ಕೊಟ್ಟಿದ್ದಾರೆ. ಎಕ್ಸಿಟ್ ಪೋಲ್ಗಳ ಬಗ್ಗೆ ಕಾಂಗ್ರೆಸ್ ನಾಯಕರು ಹೇಳಿಕೆಯನ್ನ ಕೊಡ್ತಾ ಇದ್ದಾರೆ. ಈ ಎಕ್ಸಿಟ್ ಪೋಲ್ ಅನ್ನ ನಾವು ನಂಬೋದಿಲ್ಲ ಅಂತ ಅದಕ್ಕೆ ಕೌಂಟರ್ ಕೊಟ್ಟಿದ್ದಾರೆ ಈಗ ಎಚ್ಡಿಕೆ. ಚುನಾವಣೆಯ ಒಂದು ಪ್ರಕ್ರಿಯೆಗಳಲ್ಲಿ ನಾನು ಭಾಗವಹಿಸಿದ್ದೇನೆ. ಬಿಜೆಪಿ ಪಕ್ಷದ ಅಭ್ಯರ್ಥಿಗಳ ಪರವಾಗೂ ನನ್ನ ಸ್ವಲ್ಪ ಶ್ರಮ ಏನು ಹಾಕಿದ್ದೇನೆ. ನಮ್ಮ ಪಕ್ಷದ ಅಭ್ಯರ್ಥಿಗಳ ಪರವಾಗೂ ಶ್ರಮ ಏನು ಹಾಕಿದ್ದೇವೆ. ನನಗೆ ವಿಶ್ವಾಸ ಇದೆ 3 ಕ್ಷೇತ್ರದಲ್ಲೂ ಜನತಾದಳದ ಅಭ್ಯರ್ಥಿಗಳು ಗೆಲ್ತಾರೆ. 3 ಕ್ಷೇತ್ರದಲ್ಲಿ ಮೋದಿಯವರ ಎಕ್ಸಿಟ್ ಪೋಲ್ ಇದೆ, ನಾವು 295 ಸ್ಥಾನಗಳನ್ನ ಗೆದ್ದು ಕೇಂದ್ರದಲ್ಲಿ ಅಧಿಕಾರಕ್ಕೆ ಬರ್ತೀವಿ ಅಂತ ಅವರ ಅಭಿಪ್ರಾಯಕ್ಕೆ ನಾಳೆ ಮಧ್ಯಾಹ್ನದವರೆಗೆ ಆ ಅಭಿಪ್ರಾಯನ ವ್ಯಕ್ತಪಡಿಸಿ ಅವರು ಸಂತೋಷವಾಗಿರ್ತಕ್ಕಂಥದ್ದಕ್ಕೆ ನಾನು ಯಾತಕ್ಕೆ ಅಡ್ಡಿಪಡಿಸಲಿ? ಅವರ ಅಭಿಪ್ರಾಯ ಹೇಳ್ಕೊಂಡಿದ್ದಾರೆ. ಅಂತಿಮವಾದಂಥ ವಾಸ್ತವಾಂಶ ನಾಳೆ ಮಧ್ಯಾಹ್ನದೊಳಗೆ, ಇವತ್ತು ಚುನಾವಣೆಯ ಮತದಾನದ ಎಣಿಕೆ ನಂತರ ಯಾರು ಪರವಾಗಿದೆ ಯಾರು ಪರವಾಗಿಲ್ಲ ಅಂತಕ್ಕಂಥದ್ದು ನಾವು ನಾಳೆ ಕಾಣಲೇಬೇಕಲ್ವೇ? ನೀವೇ ತೋರಿಸ್ತೀವಿ, ನಾಳೆ ಬರ್ತದೆ ಅದು. ಅದರಿಂದ ಅವರೇನು ಹೇಳ್ತಾರೆ, ಮೋದಿಯವರ ಪೋಲಿದು, ಮೀಡಿಯಾಗಳ ಪೋಲಿದು ಅಂತಕ್ಕಂಥದ್ದೇನಿದೆ ಅದ್ರ ಬಗ್ಗೆ ನಾನು ಹೆಚ್ಚಿನ ಮಹತ್ವ ಕೊಡ್ಲಿಕ್ಕೆ ಹೋಗೋದಿಲ್ಲ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.